Good morning, this is Deekshith Kumar. Today we are going to study about computation of annual value of house property, under that building self-occupied for residential purpose as per section 23 subsection 2. In the last video we have seen computation of annual value as per section 23 subsection 1, that is building let out. Today we are going to see about building self-occupied for residential purpose. The building self-occupied by the owner or an individual or HUF, Hindu undivided family, for residential purpose can be divided as under: number 1, house or part of a house occupied by the owner for the full previous year for the purpose of his own residence, or unoccupied house. Number 2, house self-occupied for part of the previous year and let out for part of the previous year. And third one, more than 2 houses in the occupation of the owner. 3 ಪಾಯಿಂಟ್ಗಳನ್ನು ಹೇಳ್ತದೆ. ಬಿಲ್ಡಿಂಗ್ ಸೆಲ್ಫ್ ಆಕ್ಯುಪೈಡ್ ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದ ಬಿಲ್ಡಿಂಗನ್ನು 3 ಕ್ಯಾಟಗರಿಯಾಗಿ ಮಾಡಲಾಗ್ತದೆ. ದಟ್ ಈಸ್ ಹೌಸ್ ಆರ್ ಪಾರ್ಟ್ ಆಫ್ ದಿ ಹೌಸ್ ಆಕ್ಯುಪೈಡ್ ಬೈ ದಿ ಓನರ್ ಫಾರ್ ದ ಫುಲ್ ಪ್ರಿವಿಯಸ್ ಇಯರ್ ಆ್ಯಂಡ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಓನ್ ರೆಸಿಡೆನ್ಸ್ ಆ್ಯಂಡ್ ಅನ್ಆಕ್ಯುಪೈಡ್. And the second case is house self-occupied for part of the previous year and let out for the part of the previous year. And third case, more than 2 houses in the occupation of the owner. Let us see what these 3 things are in the next slide. Self-occupied house or unoccupied house. ಹಿಂದಿನ ವಿಡಿಯೋದಲ್ಲೆಲ್ಲ ನಾವು ನೋಡಿದ್ದು ಬಿಲ್ಡಿಂಗ್ ಲೆಟ್ ಔಟ್, ಬಾಡಿಗೆ ಕೊಟ್ಟಾಗ ಅದರ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಸ್ವಂತ ಮನೆಗೆ ಬಳಕೆ ಮಾಡಿದರೆ, ಸೆಲ್ಫ್ ಆಕ್ಯುಪೈಡ್ ಆಗಿದ್ದರೆ ಅಥವಾ ಅನ್ಆಕ್ಯುಪೈಡ್ ಆಗಿದ್ದರೆ, ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ಆಗಿದ್ದರೆ ಆ ಮನೆಯನ್ನು ಹೇಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಸೊ ವೇರ್ ದ ಪ್ರಾಪರ್ಟಿ ಕನ್ಸಿಸ್ಟ್ ಆಫ್ ಎ ಹೌಸ್ ಆರ್ ಪಾರ್ಟ್ ಆಫ್ ಎ ಹೌಸ್ ವಿಚ್ ಈಸ್ in the occupation of the owner for the purpose of his own residence. ಒಂದು ವೇಳೆ ಒಂದು ಪ್ರಾಪರ್ಟಿ ಅದರಲ್ಲಿ ಮನೆ ಇದ್ದು ಅಥವಾ ಪಾರ್ಟ್ ಆಫ್ ದಿ ಹೌಸ್ ವಿಚ್ ಈಸ್ ಇನ್ ದ ಆಕ್ಯುಪೇಷನ್ ಆಫ್ ದಿ ಓನರ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಓನ್ ರೆಸಿಡೆನ್ಸ್, ಅವನ ಸ್ವಂತ ಬಳಕೆಗೋಸ್ಕರ ಮನೆಯನ್ನು ಬಳಕೆ ಮಾಡ್ತಾ ಇದ್ದರೆ, ವಾಸ್ತವ್ಯಕ್ಕೆ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದರೆ ಓನ್ ರೆಸಿಡೆನ್ಸ್, ಆರ್ ಹಿ ಕೆನಾಟ್ actually be occupied by the owner by reason of the fact that owing to him employment, business, profession carried on at any other place, he has to reside at that other place in a building not belonging to him. ಕೆಲಸದ ಪರ್ಪಸ್ಸಿಗೆ ಒಂದು ವೇಳೆ ಆ ವ್ಯಕ್ತಿ ಆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯಲ್ಲಿ ನಿಲ್ಲಲಿಕ್ಕೆ ಆಗದೇ ಇದ್ದರೆ, ಆ ಮನೆಯಲ್ಲಿ ರೆಸಿಡೆನ್ಷಿಯಲ್ ವಾಸ್ತವ್ಯವನ್ನು ಹೂಡಲಿಕ್ಕೆ ಆಗದೇ ಇದ್ದರೆ, the annual value of such house or part of the house shall be taken to be nil. ಅಂತ ಮನೆಯ ಆ್ಯನ್ಯುವಲ್ ವ್ಯಾಲ್ಯೂಯನ್ನು ಯಾವಾಗಲೂ ನಿಲ್ ಅಂತೇಳಿ ತಗೊಳ್ತೇವೆ. ನೆನಪಿಟ್ಟುಕೊಳ್ಳಿ, 2 ಕೇಸ್. ಒಂದು ಅವನ ವಾಸ್ತವ್ಯ ಪರ್ಪಸ್ಸಿಗೆ ಬಳಕೆ ಮಾಡಿದರೆ, ಮತ್ತೊಂದು ಅವನು ವಾಸ್ತವ್ಯ ಪರ್ಪಸ್ಸಿಗೆ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವ ಕಾರಣದಿಂದ? ಎಂಪ್ಲಾಯ್ಮೆಂಟ್ ಪರ್ಪಸ್ ಅಥವಾ ಬೇರೆ ದೂರದ ಊರಿನಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರೋ ಕಾರಣದಿಂದಾಗಿ ಅವನಿಗೆ ಆ ಮನೆಯನ್ನು ಎಕ್ವೈರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಆ ಮನೆಯನ್ನು ಎರಡು ರೀತಿಯ ಮನೆ ಇದ್ದರೂ ಕೂಡ ಅದನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ನೋಡ್ತೇವೆ. ಸೊ ಅಂಥ ಮನೆಯ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಯಾವಾಗಲೂ ನಿಲ್ ಅಂತೇಳಿ ತಗೊಳ್ತೇವೆ. ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ಈ ಸೆಕ್ಷನ್ನಲ್ಲಿ ಹೇಳ್ತದೆ, ಅದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಥವಾ ನೋಡಬೇಕು. ದಿ ಸೆಲ್ಫ್ ಆಕ್ಯುಪೈಡ್ ಹೌಸ್ or part of it should not be let out during the whole or any part of the previous year. ಈಗ ನಾನು ಹೇಳಿದ ಈ 2 ಟೈಪಿನ ಮನೆಯನ್ನು ಯಾವುದೇ ಕಾರಣಕ್ಕೂ ಅದನ್ನು ಬಾಡಿಗೆಗೆ ಲೆಟ್ ಔಟ್ ಕೊಟ್ಟಿರಬಾರ್ದು. ಡ್ಯೂರಿಂಗ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್, ಹಿಂದಿನ ಪ್ರೀವಿಯಸ್ ಇಯರ್ನಲ್ಲಿ ಪಾರ್ಟ್ 1-2 ತಿಂಗಳಿಗೆ ಅಥವಾ ಇಡೀ ವರ್ಷ ಅದನ್ನು ಬಾಡಿಗೆಗೆ ಕೊಟ್ಟಿರಬಾರ್ದು. ಹಾಗಿದ್ರೆ ಮಾತ್ರ ಇದನ್ನು ವ್ಯಾಲ್ಯೂಯನ್ನು ನಿಲ್ಲಂತ ತಗೊಳ್ಬೋದು. ಇಫ್ ಎ ಬಿಲ್ಡಿಂಗ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ 1 ಫ್ಲೋರ್, ಫ್ಲ್ಯಾಟ್, unit
ಆ್ಯಂಡ್ ಮೋರ್ ದ್ಯಾನ್ 1 ಫ್ಲೋರ್ ಫ್ಲ್ಯಾಟ್ ಯೂನಿಟ್ ಆರ್ ಸೆಲ್ಫ್ ಆಕ್ಯುಪೈಡ್, ಅಂದರೆ ಒಂದು ಬಿಲ್ಡಿಂಗಿಗೆ ಮಾಡಿ ಒಂದಕ್ಕಿಂತ ಹೆಚ್ಚು ಫ್ಲೋರ್ಗಳು ಅಥವಾ ಫ್ಲ್ಯಾಟ್ ಟೈಪಲ್ಲಿ ಅಥವಾ ಯೂನಿಟ್ಗಳಿದ್ದರೆ ಆ್ಯಂಡ್ ದೇ ಆರ್ ಸೆಲ್ಫ್ ಆಕ್ಯುಪೈಡ್, ಅದನ್ನು ಸ್ವಂತ ಪರ್ಪಸ್ಸಿಗೆ ಬಳಕೆ ಮಾಡ್ತಾ ಇದ್ದರೆ ದ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಆಲ್ ಸಚ್ ಫ್ಲೋರ್ಸ್ ಫ್ಲ್ಯಾಟ್ಸ್ ಯೂನಿಟ್ಸ್ ಶಲ್ ಬಿ ಟೇಕನ್ ಟು ಬಿ ನಿಲ್, ಅದರ ವ್ಯಾಲ್ಯೂ ಕೂಡ ನಿಲ್ ಆಗಿ ತಗೊಳ್ಬೇಕು. ಇಫ್ ಎ ಬಿಲ್ಡಿಂಗ್ ನಂಬರ್ 3, ಇಫ್ ಎ ಬಿಲ್ಡಿಂಗ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ 1 ಫ್ಲೋರ್, ಒಂದು ಫ್ಲೋರ್ಗಿಂತ ಜಾಸ್ತಿ ಇದ್ದು ಅಥವಾ ಫ್ಲ್ಯಾಟ್ ಯೂನಿಟ್ ಆ್ಯಂಡ್ ಇಟ್ ಈಸ್ ಸೆಲ್ಫ್ ಆಕ್ಯುಪೈಡ್ ಆ್ಯಂಡ್ ಅದರ್ ಫ್ಲೋರ್ಸ್, ಉಳಿದಂಥ ಫ್ಲೋರ್ಸ್ಗಳು ಆರ್ ಲೆಟ್ ಔಟ್, ಒಂದು ವೇಳೆ ಬಾಡಿಗೆ ಕೊಟ್ಟಿದ್ದರೆ, ಅಂದರೆ ಒಂದು ಮನೆಯಲ್ಲಿ ಫ್ಲೋರ್ಗಳು ಬೇರೆ ಬೇರೆ ಫ್ಲೋರ್ಗಳಲ್ಲಿದ್ದು ಒಂದು ಫ್ಲೋರಲ್ಲಿ ಸೆಲ್ಫ್ ಆಕ್ಯುಪೈಡ್ ಇದ್ದು ಮತ್ತು ಉಳಿದ ಫ್ಲೋರ್ಗಳನ್ನು ಲೆಟ್ ಔಟ್ಗೆ ಕೊಟ್ಟಿದ್ದರೆ ದ ಬೆನಿಫಿಟ್ ಆಫ್ ಸೆಲ್ಫ್ ಆಕ್ಯುಪೆನ್ಸಿ ಶಲ್ ಬಿ ಅವೈಲೇಬಲ್ ಇನ್ ರಿಲೇಷನ್ ಟು ದ ಫ್ಲೋರ್ ವಿಚ್ ಈಸ್ ಸೆಲ್ಫ್ ಆಕ್ಯುಪೈಡ್. ಯಾವ ಮನೆಯಲ್ಲಿ ಆ ವ್ಯಕ್ತಿ ಸೆಲ್ಫ್ ಆಕ್ಯುಪೈಡ್ ಆಗಿರ್ತಾನೋ ಆ ಮನೆಯ ವ್ಯಾಲ್ಯೂನು ಮಾತ್ರ ನಿಲ್ ತಗೊಳ್ತೇವೆ. ಯಾವ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೇವೋ ಆ ಮನೆಯ ಆ್ಯನ್ಯುವಲ್ ವ್ಯಾಲ್ಯೂ ಆ್ಯಸ್ ಪರ್ ಸೆಕ್ಷನ್ 23 ಸಬ್ಸೆಕ್ಷನ್ 1 ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬೇಕು. Suppose municipal valuation or municipal tax of each of the floor is not known separately, it may be apportioned between the self-occupied and let out portion on a reasonable basis. ಅಂದರೆ ಒಂದು 10,000 ರೂಪಾಯಿ ಮುನ್ಸಿಪಲ್ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಅಂತ ಹೇಳಿ ಆದರೆ ಎರಡು ಮನೆಗಳಿದ್ದರೆ ಒಂದು ಸೆಲ್ಫ್ ಆಕ್ಯುಪೈಡ್ ಮತ್ತೊಂದನ್ನು ಬಾಡಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಆ ಮುನ್ಸಿಪಲ್ ಟ್ಯಾಕ್ಸನ್ನು ಪ್ರೊಪೋರ್ಷನೇಟ್ಲಿ ಡಿವೈಡ್ ಮಾಡಬೇಕು. 10,000 ಎರಡು ಮನೆಗೆ 5,000 ಡಿವೈಡ್ ಮಾಡ್ಕೊಳ್ಬೋದು. If the construction of the building is completed at any time during the previous yearನಲ್ಲಿ ಅದರ ಕನ್ಸ್ಟ್ರಕ್ಷನ್ ಮುಗಿದಿದ್ದಷ್ಟೇ ಇದ್ದರೆ ಆ್ಯಂಡ್ ದೇರ್ ಆಫ್ಟರ್ ಇಟ್ ಈಸ್ ಸೆಲ್ಫ್ ಆಕ್ಯುಪೈಡ್, ಅದರ ನಂತರ ಸೆಲ್ಫ್ ಆಕ್ಯುಪೈಡ್ ಆಗಿದೆ, ಮನೆ ಸ್ವಂತ ಉದ್ಯೋಗಕ್ಕೆ ಬಳಕೆ ಸ್ವಂತ ವಾಸವ್ಯಕ್ಕೆ ಬಳಕೆ ಆಗ್ತಾ ಇದೆ, ಇಟ್ ವಿಲ್ ಬಿ ಟೇಕನ್ ಆ್ಯಸ್ ದ ಹೌಸ್ ಈಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ದ ಹೋಲ್ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಪೂರ್ತಿಯಾಗಿ ಸೆಲ್ಫ್ ಆಕ್ಯುಪೈಡ್ ಆಗಿದೆ ಅಂತೇಳಿ ಟ್ರೀಟ್ಮೆಂಟ್ ಮಾಡಲಾಗ್ತದೆ. The municipal taxes paid by the owner regarding such property are not deductible from gross annual value to arrive at a net annual value. ನಾವು ಲೆಟ್ ಔಟ್ ಪ್ರಾಪರ್ಟಿಯಲ್ಲಿ ನೋಡಿದೆವು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ಆ್ಯನ್ಯುವಲ್ ವ್ಯಾಲ್ಯೂ ಬರ್ತದೆ. ಬಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಅದರಿಂದ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡುವ ಹಾಗೆ ಇಲ್ಲ. ಸೊ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದಿ ಓನರ್ regarding such property are not deductible from gross annual value to arrive at a net annual value. ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಯಾಕೆ ಅಂತ ಹೇಳಿದರೆ ಈ ಮನೆಯದ್ದು ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರ್ತದೆ. ಆದ್ದರಿಂದ ಮುನ್ಸಿಪಲ್ ಟ್ಯಾಕ್ಸನ್ನು ಇದರಿಂದ ಡಿಡಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. In such a case, the question of the house remained vacant or unrealized rent does not arise. ಈ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ವೇಕೆಂಟ್ ಪೀರಿಯಡ್ ಅಥವಾ ಅನ್ರಿಯಲೈಸ್ಡ್ ರೆಂಟ್ ಅನ್ನುವ ಕ್ವಶನ್ ಬರೋದೇ ಇಲ್ಲ. There are some deductions from the annual value. ಈ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಕೆಲವೊಂದು ಡಿಡಕ್ಷನ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ಇಂಟ್ರೆಸ್ಟ್, ಬಡ್ಡಿ. Where such property has been acquired, constructed, repaired, renewed or reconstructed with the capital borrowed on before 31st March 1999, the maximum limit for deduction of interest shall be 30,000. ಸೊ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಆಗಿದ್ರೂ ಕೂಡ ಅದರಿಂದ ಒಂದಷ್ಟು ಡಿಡಕ್ಷನ್ ಮಾಡಲಿಕ್ಕೆ ಸಿಗ್ತದೆ. ಅದರಲ್ಲಿ ಒಂದು ಇಂಟ್ರೆಸ್ಟ್. ಯಾವುದಾದ್ರೂ ಮನೆಯನ್ನು ಎಕ್ವೈರ್, ಕನ್ಸ್ಟ್ರಕ್ಷನ್, ರಿಪೇರಿಂಗ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಮಾಡಿದರೆ ಅದಕ್ಕೋಸ್ಕರ ಸಾಲವನ್ನು 31/3/1999 ಹಿಂದೆ ತಗೊಂಡಿದ್ರೆ ಅದರ ಇಂಟ್ರೆಸ್ಟನ್ನು ಇಲ್ಲಿ ಡಿಡಕ್ಷನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಡಿಡಕ್ಷನ್ 30,000. ಎರಡನೇ ಪಾಯಿಂಟ್, ವೇರ್ ಸಚ್ ಪ್ರಾಪರ್ಟಿ ಹ್ಯಾಸ್ ಬೀನ್ ರಿಪೇರ್ಡ್, ಇಲ್ಲಿ ಅಕ್ವೈರ್ಡ್ ಮತ್ತು ಕನ್ಸ್ಟ್ರಕ್ಷನ್ ಇಲ್ಲ. where the such property is repaired, renewed, reconstructed with the capital borrowed on after 31st March 1999, the maximum limit for deduction is of interest shall be 30,000. Maximum
30,000 ಡಿಡಕ್ಷನ್ ಸಿಗ್ತದೆ. ಈ ಎರಡು ಪಾಯಿಂಟ್ಗಳಲ್ಲಿ ವ್ಯತ್ಯಾಸ ಇದೆ. ಮೇಲಿನ ಪಾಯಿಂಟ್ 31/3/1990ಗಳ ಹಿಂದೆ ಮನೆಯನ್ನು ಎಕ್ವೈರ್ ಮಾಡಲಿಕ್ಕೆ ಕನ್ಸ್ಟ್ರಕ್ಷನಿಗೆ, ರಿಪೇರಿಂಗಿಗೆ, ರಿನೋವೇಷನಿಗೆ ಮತ್ತು ರೀಕನ್ಸ್ಟ್ರಕ್ಷನಿಗೆ ಸಾಲವನ್ನು ತಗೊಂಡಿದ್ದರೆ ಆ ಸಾಲದ ಬಡ್ಡಿಗೆ ಕೊಡುವಂಥ ಡಿಡಕ್ಷನ್. ದಟ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಈಸ್ 30,000. 31 ಮಾರ್ಚ್ 1990 ನಂತರ ರಿಪೇರಿಂಗ್, ರಿನೋವೇಷನ್, ರೀಕನ್ಸ್ಟ್ರಕ್ಷನ್ ಮಾಡಿದರೆ ಅದರ ಇಂಟ್ರೆಸ್ಟ್ ಕೂಡ ಮ್ಯಾಕ್ಸಿಮಮ್ 30,000 ರೂಪಾಯಿಯನ್ನು ಕ್ಲೇಮ್ ಮಾಡಬಹುದು. ಥರ್ಡ್ ಪಾಯಿಂಟ್, ವೇರ್ ಸಚ್ ಹೌಸ್ ಪ್ರಾಪರ್ಟಿ ಈಸ್ ಎಕ್ವೈರ್ಡ್, constructed with the capital borrowed on after 31st March 1999, the deduction on account of interest shall be allowed up to rupees 2 lakh. So 31st March 1999 ನಂತರ ಎಕ್ವೈರ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಿದರೆ, ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲೇ ಬಿಟ್ಟಿತ್ತು. ಸೊ ಅದನ್ನು ಥರ್ಡ್ ಪಾಯಿಂಟ್ ಹೇಳ್ತಾರೆ. ಎಕ್ವೈರ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 31st ಮಾರ್ಚ್ 1990 ನಂತರ ಯಾವುದಾದ್ರೂ ಸಾಲ ಪಡ್ಕೊಂಡಿದ್ರೆ ಆ ಸಾಲದ ಬಡ್ಡಿಯನ್ನು ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ 2 ಲಕ್ಷದಷ್ಟು ಡಿಡಕ್ಷನನ್ನು ಕ್ಲೇಮ್ ಮಾಡ್ಬೋದು ಆ್ಯನ್ಯುವಲ್ ವ್ಯಾಲ್ಯೂವಿಂದ. ಸೊ ಟು ಕ್ಲೇಮ್ ದಿಸ್ ಡಿಡಕ್ಷನ್ ಫಾರ್ ಇಂಟ್ರೆಸ್ಟ್ ದ SSC ಶುಡ್ ಫರ್ನಿಶ್ ಎ ಸರ್ಟಿಫಿಕೇಟ್. ಈ ಡಿಡಕ್ಷನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದರೆ SSC ಒಂದು ಸರ್ಟಿಫಿಕೇಟನ್ನು ಕೊಡಬೇಕು. ಯಾರಿಂದ ಸಾಲವನ್ನು ಪಡ್ಕೊಳ್ತಾನೋ ಆ ವ್ಯಕ್ತಿಯಿಂದ, ಸಪೋಸ್ ಬ್ಯಾಂಕ್ ಆಗಿದ್ದರೆ ಬ್ಯಾಂಕಿಂದ, ಫ್ರಮ್ ದ ಪರ್ಸನ್ ಟು ಹೂಮ್ ಎನಿ ಇಂಟ್ರೆಸ್ಟ್ ಈಸ್ ಪೇಯಬಲ್ ಆನ್ ದ ಕ್ಯಾಪಿಟಲ್ ಬಾರೋಡ್, ಸ್ಪೆಸಿಫೈಯಿಂಗ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಯಬಲ್ ಬೈ ದ SSC ಫಾರ್ ದ ಪರ್ಪಸ್ ಆಫ್ ಸಚ್ acquisition or construction of the property or conversion of a whole or part of the capital borrowed which remains to be paid as a ನ್ಯೂ ಲೋನ್. ಹೊಸ ಲೋನ್ ಅಂತೇಳಿ ಹೊಸ ಲೋನ್ ಮಾಡಲಿಕ್ಕೆ, ಹಳೆಯ ಲೋನನ್ನು ಮುಗಿಸಿ ಹೊಸ ಲೋನ್ ಮಾಡಲಿಕ್ಕೆ ತಗೊಂಡಿದ್ರೂ ಕೂಡ ಈ ಡಿಡಕ್ಷನ್ ಸಿಗ್ತದೆ. ನ್ಯೂ ಲೋನ್ ಅಂತ ಹೇಳಿದರೆ ಮೀನ್ಸ್ ಹೋಲ್ ಆರ್ ಪಾರ್ಟ್ ಆಫ್ ಎ ಲೋನ್ ಟೇಕನ್ ಬೈ ದಿ SSC ಸಬ್ಸಿಕ್ವೆಂಟ್ ಕ್ಯಾಪಿಟಲ್ ಬಾರೋಡ್ ಫಾರ್ ದ ಪರ್ಪಸ್ ಆಫ್ ರೀಪೇಮೆಂಟ್ ಆಫ್ ಸಚ್ ಕ್ಯಾಪಿಟಲ್. ಹಿಂದಿನ ಲೋನನ್ನು ರೀಪೇಮೆಂಟ್ ಮಾಡಲಿಕ್ಕೆ ಹೊಸ ಲೋನನ್ನು ಮಾಡಿದರೆ ಅದನ್ನು ನ್ಯೂ ಲೋನ್ ಅಂತ ಹೇಳ್ತೇವೆ. And other provisions relating to the interest are the same as under the let out house property. ಉಳಿದೆಲ್ಲ ಪ್ರೊವಿಷನ್ಸ್ಗಳು ಲೆಟ್ ಔಟ್ ಪ್ರಾಪರ್ಟಿ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇನೆ. ಒಂದು ಸಲ ರಿಕವರ್ ಮಾಡ್ತೇನೆ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯಲ್ಲಿ ಇಫ್ ದ ಹೌಸ್ ಇಸ್ ಸೆಲ್ಫ್ ಆಕ್ಯುಪೈಡ್ ಆರ್ ಅನ್ಆಕ್ಯುಪೈಡ್, ರೆಸಿಡೆನ್ಷಿಯಲ್ ಪರ್ಪಸ್ ಯೂಸ್ ಮಾಡಿರಬಹುದು ಅಥವಾ ಕೆಲಸದ ಕಾರಣದಿಂದಾಗಿ ಯೂಸ್ ಮಾಡದೇ ಇರಬಹುದು, ಅಂಥ ಮನೆಯ ಆ್ಯನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ಲಾಗಿರ್ತದೆ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಹೇಳಿದ್ದೇನೆ. ಅದರಲ್ಲಿ ಆ ಮನೆಯನ್ನು ಯಾವುದೇ ಕಾರಣಕ್ಕೂ ಬಾಡಿಗೆ ಕೊಟ್ಟಿರಬಾರ್ದು. ಫ್ಲ್ಯಾಟ್ ಅಥವಾ ಫ್ಲೋರ್ಗಳಾಗಿದ್ದರೆ ಎಲ್ಲ ಫ್ಲೋರ್ಗಳು ಕೂಡ ಸೆಲ್ಫ್ ಆಕ್ಯುಪೈಡ್ ಆಗಿದ್ದರೆ ಮಾತ್ರ ನಿಲ್ಲಂತ ಮಾಡಬಹುದು. ಒಂದು ಫ್ಲೋರನ್ನು ಸೆಲ್ಫ್ ಆಕ್ಯುಪೈಡ್, ಒಂದು ಫ್ಲೋರನ್ನು ಲೆಟ್ ಔಟ್ ಕೊಟ್ಟರೆ ಸೆಲ್ಫ್ ಆಕ್ಯುಪೈಡ್ ಯಾವ ಮನೆ ಅಲ್ಲಿಯ ವ್ಯಾಲ್ಯೂ ಮಾತ್ರ ನಿಲ್ಲಾಗ್ತದೆ, ಉಳಿದ ವ್ಯಾಲ್ಯೂ ಲೆಟ್ ಔಟ್ನಾಗ ಆಗ್ತದೆ. ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ಟಿದರೆ ಎರಡೂ ಮನೆಗೆ ಸಪ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಸಪ್ರೇಟ್ ಪ್ರಪೋರ್ಷನೇಟ್ಲಿ ಮಾಡಬೇಕಾಗ್ತದೆ. ಸೊ ಉಳಿದಂಥ ಪ್ರೊವಿಷನ್ಗಳು ಎಲ್ಲ ಕೂಡ ಲೆಟ್ ಔಟ್ ಪ್ರಾಪರ್ಟಿ ಥರ ಇರ್ತದೆ. ಇಲ್ಲಿ ಡಿಡಕ್ಷನನ್ನು ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇದೆ. ದಟ್ ಇಂಟ್ರೆಸ್ಟ್ ಇಫ್ ದ ಹೌಸ್ ಈಸ್ ಎಕ್ವೈರ್ಡ್, ಕನ್ಸ್ಟ್ರಕ್ಟೆಡ್, ರಿಪೇರ್, ರಿನ್ಯೂವರ್ಡ್, ರೀಕನ್ಸ್ಟ್ರಕ್ಟೆಡ್ with a capital borrowed before 31st March 1999, maximum interest 30,000 ತನಕ ಕ್ಲೇಮ್ ಮಾಡಬಹುದು. If the property is repaired, renewed, reconstructed with the capital after 31st March 1999, the maximum interest 30,000 ತನಕ ಕ್ಲೇಮ್ ಮಾಡಬಹುದು. ಅಥವಾ if the property is acquired, constructed with the capital after 31st March 1999, maximum interest 2 ಲಕ್ಷ ತನಕ ಈ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಡಿಡಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಉಳಿದಂಥ ಪ್ರೊವಿಷನ್ಸ್ಗಳು ಲೆಟ್ ಔಟ್ ಪ್ರಾಪರ್ಟಿಯಲ್ಲಿ ಏನಿದೆ ಅದನ್ನೇ ಹೇಳ್ತದೆ. ಸೊ ಇದನ್ನು ಸಿಂಪಲ್ಲಾಗಿ ಹೇಳೋದಿದ್ದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಈ ಸೆಕ್ಷನ್ ಪ್ರಕಾರ ಸೆಲ್ಫ್ ಆಕ್ಯುಪೈಡ್ ಹೌಸ್ ಆರ್ ಅನ್ಆಕ್ಯುಪೈಡ್ ಹೌಸ್ ಪ್ರಕಾರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾಗಿರ್ತದೆ. ಮುನ್ಸಿಪಾಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದರೆ ಅದನ್ನು ಡಿಡಕ್ಷನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆ್ಯನ್ಯುವಲ್ ವ್ಯಾಲ್ಯೂ ಇದ್ದರೆ ಅದರ ವ್ಯಾಲ್ಯೂ ನಿಲ್ಲಾಗಿರ್ತದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಥವಾ ಫಾರ್ ಎಕ್ಸ್ಪೆನ್ಸಸ್ ಇಲ್ಲದಾಗಿರ್ತದೆ, ಇದಕ್ಕೆ ಇಲ್ಲ. ಇಂಟ್ರೆಸ್ಟ್ ಆನ್ ಲೋನನ್ನು ಮ್ಯಾಕ್ಸಿಮಮ್ 30,000 ಅಥವಾ 2 ಲಕ್ಷ
ಆ್ಯಸ್ ದ ಕೇಸ್ ಮೇ ಬಿ, ಯಾವ್ಯಾವ ಕೇಸಲ್ಲಿ ಅಪ್ಲೈ ಆಗ್ತದೋ 30,000 ಅಥವಾ 2 ಲಕ್ಷದಷ್ಟು ಕ್ಲೈಮ್ ಮಾಡ್ಬೋದು. ಲಾಸ್ ಫ್ರಮ್ ದ ಹೌಸ್ ಪ್ರಾಪರ್ಟಿ, ದಿಸ್ ಲಾಸ್ ಕ್ಯಾನ್ ಬಿ ಸೆಟ್ ಔಟ್ ಫ್ರಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲೋ ಲಾಸನ್ನು ಅದರಲ್ಲೇ ರಿಕವರಿ ಮಾಡ್ಕೊಳ್ಬೋದು, ಅಥವಾ ಉಳಿದ ಅಂಡರ್ ಎನಿ ಅದರ್ ಹೆಡ್ ಆಫ್ ಇನ್ಕಮಲ್ಲಿ ಕೂಡ ರಿಪೇರ್ ಮಾಡ್ಕೊಳ್ಬೋದು. ದಿಸ್ ಇಸ್ ಅಬೌಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಆರ್ ಅನ್ಆಕ್ಯುಪೈಡ್ ಹೌಸ್. ನೆಕ್ಸ್ಟ್, house self occupied for part and let out for part of the previous year. ಒಂದಷ್ಟು ಕಾಲ ಬಾಡಿಗೆ ಕೊಟ್ಟು ಒಂದಷ್ಟು ಕಾಲ ಸ್ವಂತ ಪರ್ಪಸ್ ಯೂಸ್ ಮಾಡಿದರೆ, ಹೌಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಲೆಟ್ ಔಟ್ ಫಾರ್ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಸೆಕ್ಷನ್ 23 ಸಬ್ಸೆಕ್ಷನ್ 3ಯ ಪ್ರಕಾರ ದ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಶಲ್ ನಾಟ್ ಬಿ ನಿಲ್. ನಾನೀಗ ಹಿಂದೆ ಹೇಳಿದಾಗೆ ನಿಲ್ ಮಾಡ್ಬೋದು, ಆದರೆ ಕೆಲವೊಂದು ಮನೆಗಳದ್ದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಆಗಿದ್ದರೂ ಕೂಡ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಮಾಡಲಿಕ್ಕಿಲ್ಲ. ಯಾವಾಗ ಅಂತ ಹೇಳಿದರೆ, ಈಫ್ ದ ಹೌಸ್ ಆರ್ ಪಾರ್ಟ್ ಆಫ್ ದ ಹೌಸ್ ಈಸ್ ಆ್ಯಕ್ಚುಲಿ ಲೆಟ್ ಡ್ಯೂರಿಂಗ್ ದ ಹೋಲ್ ಆರ್ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಅಥವಾ ಇಡೀ ವರ್ಷ ಅಥವಾ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಆ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದರೆ ಆ ಸೆಲ್ಫ್ ಆಕ್ಯುಪೈಡ್ ಹೌಸನ್ನು ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಮಾಡುವ ಹಾಗೆ ಇಲ್ಲ. ಆ್ಯಂಡ್ ಸೆಕೆಂಡ್ ಕಂಡೀಷನ್, ಎನಿ ಅದರ್ ಬೆನಿಫಿಟ್ ದೇರ್ ಫ್ರಮ್, ಇಫ್ ಎನಿ ಅದರ್ ಬೆನಿಫಿಟ್ ದೇರ್ ಫ್ರಮ್ ಈಸ್ ಡಿರೈವ್ಡ್ ಬೈ ದಿ ಓನರ್. ಇದರಿಂದ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಏನು ಹೇಳ್ತಾನೆ ಓನರ್, ಆ ಮನೆಯಿಂದ ಯಾವುದೇ ರೀತಿಯಾದಂಥ ಬೆನಿಫಿಟನ್ನು ಪಡ್ಕೊಂಡಿದ್ರೆ, ಮಾನಿಟ್ರಿ ಬೆನಿಫಿಟನ್ನು ಪಡ್ಕೊಂಡಿದ್ರೆ ಆ ಮನೆಯ ವ್ಯಾಲ್ಯೂವನ್ನು ಕೂಡ ನಿಲ್ ಮಾಡುವ ಹಾಗಿಲ್ಲ. ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ, ನೀವು ಯಾವ ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀರಿ ಅದನ್ನು ಒಂದು ವೇಳೆ ಹಿಂದಿನ ಪ್ರೀವಿಯಸ್ ಇಯರ್ನಲ್ಲಿ ಕೆಲವು ತಿಂಗಳ ಕಾಲ ಅಥವಾ ಇಡೀ ವರ್ಷ ಬಾಡಿಗೆ ಕೊಟ್ಟಿದ್ದರೆ ಅದರ ಆ್ಯನ್ಯುವಲ್ ವ್ಯಾಲ್ಯೂವನ್ನು ನಿಲ್ ಅಂತ ಹೇಳಿ ಮಾಡಲಿಕ್ಕಾಗೋದಿಲ್ಲ. ಇನ್ ಸಚ್ ಎ ಕೇಸ್ ಹೌಸ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಲೆಟ್ ಔಟ್ ಹೌಸ್. ನಾವೀಗಾಗಲೇ ಕಲ್ತಿರುವಂತೆ ಲೆಟ್ ಔಟ್ ಹೌಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೋ ಅದೇ ರೀತಿಯಾಗಿ ಈ ಮನೆಯ ಕ್ಯಾಲ್ಕುಲೇಷನ್ ಕೂಡ ಮಾಡಬೇಕು. ಆ್ಯಂಡ್ ದ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ ಡಿಟರ್ಮೈನ್ಡ್ ಆ್ಯಸ್ ಪರ್ ದ ಸೆಕ್ಷನ್ 23 ಸಬ್ಸೆಕ್ಷನ್ 1ನ ಪ್ರಕಾರನೇ ಮಾಡಬೇಕು. ಯಾವ ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿಕೊಂಡು ಬಾಡಿಗೆ ಕೊಟ್ಟಿದ್ದರೆ ಹಾಗಿದ್ದಾಗ ಮಾತ್ರ ಈ ಪಾಯಿಂಟ್ ಅಪ್ಲೈ ಆಗ್ತದೆ. ನೆಕ್ಸ್ಟ್, ಥರ್ಡ್ ಪಾಯಿಂಟ್ ಈಸ್ ಮೋರ್ ದ್ಯಾನ್ 2 houses ಇನ್ ದ ಆಕ್ಯುಪೇಷನ್ ಆಫ್ ದಿ ಓನರ್. ಮನೆ ಎರಡಕ್ಕಿಂತ ಮೋರ್ ದ್ಯಾನ್ 2 houses, ಎರಡಕ್ಕಿಂತ ಜಾಸ್ತಿ ಮನೆಗಳು ಸೆಲ್ಫ್ ಆಕ್ಯುಪೈಡ್ ಅಂತೇಳಿದರೆ, ಅಂದರೆ ಅವನು ವಾಸ್ತವಕ್ಕೆ ಬಳಸ್ತಿದ್ದಾನೆ ಅಂತೇಳಿ ಹೇಳಿದರೆ ಆಗ ವೇರ್ ದ ಓನರ್ ಆಫ್ ದ ಹೌಸಸ್ occupies more than 2 houses for his residence for full previous year. ಈ ಪಾಯಿಂಟನ್ನು ಇತ್ತೀಚೆಗೆ 2000 ಅಸೆಸ್ಮೆಂಟ್ ಇಯರ್ 2020-21ನೇ ಸಾಲಿಗೆ ಇದು ಅಮೆಂಡ್ಮೆಂಟ್ ಆಗಿದೆ. ಏನು ಅಮೆಂಡ್ಮೆಂಟ್ ಅಂತ ಹೇಳಿದರೆ, ದ ಬೆನಿಫಿಟ್ ಆಫ್ ನಿಲ್ ಆ್ಯನ್ಯುವಲ್ ವ್ಯಾಲ್ಯೂ. ಈ ಸೆಕ್ಷನ್ ಏನಿದೆ 23 ಮತ್ತು 24 ಎರಡು ಸೆಕ್ಷನ್ಗಳು ಅಮೆಂಡ್ಮೆಂಟ್ ಆಗಿರೋದನ್ನು ಹೇಳ್ತಾ ಇದ್ದೇನೆ. ದ ಬೆನಿಫಿಟ್ ಆಫ್ ನಿಲ್ ಆ್ಯನ್ಯುವಲ್ ವ್ಯಾಲ್ಯೂ ಶಲ್ ಬಿ ಅಲೌಡ್ 2 ಸೆಲ್ಫ್ ಆಕ್ಯುಪೈಡ್ ಹೌಸಸ್ ಇನ್ಸ್ಟೆಡ್ ಆಫ್ 1 ಹೌಸ್. ಇದಕ್ಕಿಂತ ಹಿಂದೆ ಅಸೆಸ್ಮೆಂಟ್ ಇಯರ್ 2021ಗಿಂತ ಹಿಂದೆ ಇದು ಕೇವಲ ಒಂದು ಮನೆಗೆ ಮಾತ್ರ ಅಪ್ಲೈ ಆಗ್ತಾ ಇತ್ತು. ಈಗ 2020-21 ಅಸೆಸ್ಮೆಂಟ್ ಇಯರದ ನಂತರ ಈ ಸೆಕ್ಷನ್ 24 ಮತ್ತು 23ಯ ಅಮೆಂಡ್ಮೆಂಟ್ಸ್ಗಳು ಒಂದು ಬೆನಿಫಿಟ್ ಆಫ್ ನಿಲ್ ಆ್ಯನ್ಯುವಲ್ ವ್ಯಾಲ್ಯೂ ಒಂದು ಮನೆಗಲ್ಲ 2 ಮನೆಗೆ ಸಿಗ್ತಾ ಇದೆ, ಮತ್ತು ಅಗ್ರಿಗೇಟ್ ಆಫ್ ಅಮೌಂಟ್ಸ್ ಆಫ್ ಇಂಟ್ರೆಸ್ಟ್ ಡಿಡಕ್ಷನ್ ಬೋತ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಮತ್ತು ಲೆಟೆಡ್ ಪ್ರಾಪರ್ಟಿಗೆ ಒಟ್ಟಿಗೆ ಸೇರಿ 2 ಲಕ್ಷವನ್ನು ಮೀರುವ ಹಾಗಿಲ್ಲ ಅಂಥೇಳಿ ಈ 2 ಸೆಕ್ಷನ್ಗಳು ಹೇಳ್ತದೆ. ಲೆಟ್ ಇಟ್ ಬಿ, ಈಗ 2 ಅಥವಾ 2ಕ್ಕಿಂತ ಹೆಚ್ಚು ಮನೆಗಳಿದ್ದರೆ ಎಕ್ಸೆಪ್ಟ್ ದ್ಯಾಟ್ 2 houses, 2 ಮನೆಗಳು, ನಾನೀಗ ಹೇಳಿದ 2 ಮನೆಗಳನ್ನೀಗ ಫಾರ್ ಎಕ್ಸಾಂಪಲ್ 4 ಮನೆ ಇದೆ ಅಂತ ಹೇಳಿದರೆ ಯಾವುದಾದ್ರೂ 2 ಮನೆಗಳನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಂದ ತೋರಿಸ್ಬೋದು. ಉಳಿದ ಮನೆಗಳು ಈಗ 4 ಮನೆಯಲ್ಲಿದ್ದರೆ 2 ಮನೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆದರೆ ಉಳಿದ 2 ಮನೆಯನ್ನು ಲೆಟೆಡ್ ಪ್ರಾಪರ್ಟಿ ಥರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಸ್ ಪರ್ ಸೆಕ್ಷನ್ 23 ಸಬ್ಸೆಕ್ಷನ್ 1 ಪ್ರಕಾರನೇ ಮಾಡಬೇಕು. ವೇರ್ ದ ಓನರ್ ಆಫ್ ದ ಹೌಸ್ ಆಕ್ಯುಪೈಸ್ ಮೋರ್ ದ್ಯಾನ್ 2 houses for his residence for full previous year,
ಎಕ್ಸೆಪ್ಟ್ 2 ಹೌಸಸ್, ಆ 2 ಮನೆಗಳು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಬಿಟ್ಟರೆ ಅದು ಅವನಿಗೆ ಚಾಯ್ಸ್, ಯಾರು ಓನರೇ ಹೇಳ್ಬೋದು ಯಾವ 2 ಮನೆಗಳನ್ನು ನೋಡ್ಕೊಳ್ಬೋದು ಅಂತೇಳಿ, ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಹೇಳ್ಬೋದು. ಎಕ್ಸೆಪ್ಟ್ ದಟ್ 2 ಹೌಸಸ್ ಆಲ್ ಅದರ್ ಹೌಸಸ್ ಆರ್ ಡೀಮ್ಡ್ ಆ್ಯಸ್ ಲೆಟ್ ಔಟ್, ಉಳಿದೆಲ್ಲ ಮನೆಗಳನ್ನು ಲೆಟ್ ಔಟ್ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಬೇಕು. ದ ಇನ್ಕಮ್ ಫ್ರಮ್ ಡೀಮ್ಡ್ ಲೆಟ್ ಔಟ್ ಹೌಸಸ್ ಶಲ್ ಬಿ ಕಂಪ್ಯೂಟೆಡ್ ಇನ್ ದ ಸೇಮ್ ಮ್ಯಾನರ್ ಆಸ್ ಡಿಸ್ಕಸ್ಡ್ ಆಸ್ ಕಂಪ್ಯೂಟೇಷನ್ ಆಫ್ ಹೌಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ನೋಡಿದೆವು, ಲೆಟ್ ಔಟ್ ಹೌಸ್ ಅಂತೇಳಿ ಸೆಕ್ಷನ್ 23 ಸಬ್ಸೆಕ್ಷನ್ 1 ಪ್ರಕಾರನೇ ಮಾಡಬೇಕು ಅಂತ ಹೇಳ್ತದೆ. ಕೆಲವೊಂದು ಪಾಯಿಂಟ್ಸ್ಗಳು, ಈ ಮನೆಯಲ್ಲಿ ಈಗ 2ಕ್ಕಿಂತ ಹೆಚ್ಚು ಮನೆಗಳಿದ್ದಾಗ ದ ಕ್ವಶನ್ ಆಫ್ ಹೌಸ್ ರಿಮೈನ್ಡ್ ವೇಕೆಂಟ್ ಅನ್ರಿಲೈಸ್ ಅಂತೇಳಿ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾಗಿರ್ತದೆ. ದ ಕ್ವಶನ್ ಆಫ್ ಆ್ಯಕ್ಚುಯಲ್ ರೆಂಟ್ ಡಸ್ ನಾಟ್ ಅರೈಸ್, ಇಲ್ಲಿ ಆ್ಯಕ್ಚುಯಲ್ ರೆಂಟ್ನ ಕ್ವಶನ್ ಕೂಡ ಬರೋದಿಲ್ಲ. ದ ಎಕ್ಸ್ಪೆಕ್ಟೆಡ್ ರೆಂಟ್ ವಿಲ್ ಬಿ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ, ಎಕ್ಸ್ಪೆಕ್ಟೆಡ್ ರೆಂಟ್ ಏನಿದೆ ಅದುವೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ದಿ ಫುಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಅಕ್ವಿಸಿಷನ್, construction, repairs, renewal of the house will be allowed as deduction, and the assessee should choose the house in such a manner. ಇಲ್ಲಿ ಆ 2 ಮನೆಗಳನ್ನು ಹೇಗೆ ಚಾಯ್ಸ್ ಮಾಡ್ಬೋದು, ಯಾವ ಮನೆಗಳನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ, ದ assessee should choose the houses in such a manner that his taxable income from house property is the minimum. ಯಾವುದಲ್ಲಿ ಕಡಿಮೆ ಟ್ಯಾಕ್ಸೇಬಲ್ ಆಗ್ತದೋ ಆ ಮನೆಗಳನ್ನು ನೋಡ್ಕೊಳ್ಬೇಕು. ಅಂದರೆ ಯಾವುದು ಜಾಸ್ತಿ ರೆವೆನ್ಯೂ ಬಂದರೆ ಜಾಸ್ತಿ ಟ್ಯಾಕ್ಸ್ ಆಗ್ತದೆ, ರೆವೆನ್ಯೂ ಜಾಸ್ತಿ ಬಂದರೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಸೊ ಯಾವುದರಲ್ಲಿ ಟ್ಯಾಕ್ಸನ್ನು ಇನ್ಕಮನ್ನು ಕಡಿಮೆ ಮಾಡ್ಬೋದು ಅದನ್ನು ಆ ಮನೆಯನ್ನು ಚಾಯ್ಸ್ ಮಾಡಬೇಕು. ಸಚ್ ಆನ್ ಆಪ್ಷನ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಇಯರ್ ಟು ಇಯರ್, 1 ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಚೇಂಜ್ ಮಾಡ್ಬೋದು. ಸೊ ಈ 3rd ಪಾಯಿಂಟಲ್ಲಿ ಏನು ಹೇಳ್ತಂತ ಹೇಳಿದರೆ, 2ಕ್ಕಿಂತ ಹೆಚ್ಚು ಮನೆಗಳಿದ್ದರೆ, ಈಗ 4-5 ಮನೆಗಳಿದ್ದರೆ ಯಾವುದಾದ್ರೂ 2 ಮನೆಗಳನ್ನು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ಬೋದು. ಆ 2 ಮನೆಗಳನ್ನು ಓನರೇ ಚಾಯ್ಸ್ ಮಾಡಿ ಹೇಳ್ಬೋದು. ಸಾಮಾನ್ಯವಾಗಿ ದ assessee should choose the house in such a manner that his taxable income from house property is the minimum. ಯಾವ ಮನೆಗೆ ಜಾಸ್ತಿ ಇನ್ಕಮ್ ಬರ್ತದೋ ಆ ಮನೆಯನ್ನು ಬೇಕಿದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತೇಳಿ ತೋರಿಸ್ಬೋದು. ಉಳಿದ ಮನೆಗಳು ಅದು ಲೆಟ್ಔಟ್ ಪ್ರಾಪರ್ಟಿ ಅಂತ ಆಗಿರ್ತದೆ. ಲೆಟ್ಔಟ್ ಪ್ರಾಪರ್ಟಿಯನ್ನು ಸೇಮ್ ಸೆಕ್ಷನ್ 23 ಸಬ್ಸೆಕ್ಷನ್ 1 ಪ್ರಕಾರನೇ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಇದಿಷ್ಟು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಷಯ. ಸೊ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯನ್ನು 3 ಕ್ಯಾಟಗರಿ ಆಗಿ ಮಾಡ್ತಾರೆ. ಹೌಸ್ ಆರ್ ಪಾರ್ಟ್ ಆಫ್ ಎ ಹೌಸ್ ಆಕ್ಯುಪೈಡ್ ಬೈ ದ ಓನರ್ ಫಾರ್ ದ ಫುಲ್ ಪ್ರೀವಿಯಸ್ ಇಯರ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಓನ್ ರೆಸಿಡೆನ್ಸ್ ಆರ್ ಅನ್ಆಕ್ಯುಪೈಡ್ ಹೌಸ್. 2ನೇ ಕ್ಯಾಟಗರಿ ಹೌಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಎ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಲೆಟ್ ಔಟ್ ಫಾರ್ ದ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಮತ್ತು 3ನೇ ಕ್ಯಾಟಗರಿ ಮೋರ್ ದ್ಯಾನ್ 2 ಹೌಸಸ್ ಇನ್ ದ ಆಕ್ಯುಪೇಷನ್ ಆಫ್ ದ ಓನರ್. ಸೊ ಈ 3 ಕ್ಯಾಟಗರಿಯ ಡೀಟೇಲ್ಸ್ಗಳನ್ನು ಹೇಳಿದ್ದೇನೆ. ಮುಂದಿನ ಕ್ಲಾಸಲ್ಲಿ ಇದರ ಬಗ್ಗೆ ಇಲಸ್ಟ್ರೇಷನ್ ಎಕ್ಸ್ಪ್ಲನೇಷನ್ ಬರ್ತೇನೆ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.